ಈಸ್ಟರ್ ಸಂಡೇ ನಿಮಗೆಲ್ಲ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತ. ಈಸ್ಟರ್ ಹಬ್ಬದ ಶುಭಾಶಯಗಳು. ಅಲ್ಲೇಲಿಯಾ. ಆಮೆನ್. ಈಸ್ಟರ್ ಅಂದರೆ ಏನು? ಯೇಸು ಕ್ರಿಸ್ತು ಶಿಲುಬೆಯಲ್ಲಿ ನಮ್ಮ ಪಾಪ ಪರಿಹಾರಕ್ಕಾಗಿ ಸತ್ತು ಮುಚ್ಚಲ್ಪಟ್ಟು ಮೂರನೇ ದಿನ ಪುನರುತ್ಥಾನ ಹೊಂದಿದ ದಿನ. ಅಲ್ಲೇಲಿಯಾ. ಯೇಸು ಸ್ವಾಮಿ ನಮಗಾಗಿ ಶಿಲುಬೆಯಲ್ಲಿ ಸತ್ತಿದ್ದಾರೆ. ಅವರು ನಮಗಾಗಿ ಶಿಲುಬೆಯಲ್ಲಿ ಜೀವನವನ್ನು ಕೊಟ್ಟಿದೆ, ಮರಣ ಹೊಂದಿ ಮೂರನೇ ದಿನ ಪುನರುತ್ಥಾನ ಹೊಂದಿದೆ. ಅಲ್ಲೇಲಿಯಾ. ಏನು ನಿಮ್ಮ ಹೆಸರು? ಓನ. ಅಲ್ಲೇಲಿಯಾ. ಇವತ್ತು ಯಾವುದೋ ಇದು ಈಸ್ಟರ್. ಈಸ್ಟರ್ ಅಂದ್ರೆ ಏನು? ಮರಣ ಹೊಂದಿ ಮುಚ್ಚಲ್ಪಟ್ಟು ಮೂರನೇ ದಿನ ಪುನರುತ್ಥಾನ ಹೊಂದಿದೆ. ಅಲ್ಲೇಲಿಯಾ. ಇವತ್ತು ಈ ಕೀರ್ತನೆಗಳು ಪಾಸ್ಟರ್ ಓದಿದ್ರಲ್ಲ, ಅದು ಶುಕ್ರವಾರ ಓದಿದ್ರೆ ಚೆನ್ನಾಗಿತ್ತು. ಯಾಕಂದ್ರೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಅನುಭವಿಸಿದಂಥ ವೇದನೆಗಳು, ದುಃಖಗಳು, ಅದರಲ್ಲಿ ಯೇಸು ಸ್ವಾಮಿ ನುಡಿಗಳು ಇದೆ. ಮುಂದಿನ ವಾಕ್ಯ ಅಂತಾರೆ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದೆ ಅಂತ ಹೇಳ್ತಾರೆ. ಅದು ಶಿಲುಬೆಯಲ್ಲಿ ಯೇಸು ಸ್ವಾಮಿ ಹೇಳಿದ್ರು. ಅಲ್ಲೇಲಿಯಾ. ಇನ್ನೇಂದ್ರೆ ಅದು ಕೈಗಳು ಕಾಲುಗಳು ಆಣಿ ಹೊಡೆದಿರೋ ಅಂದ್ರೆ ಅದರ ಈ ಕೀರ್ತನೆಗಳಲ್ಲಿ ಇದೆ. ಯೇಸು ಸ್ವಾಮಿದು ಅವರಿಗೂ ಅನ್ವಯಿಸಬೇಕಾದ ವೇದನೆಗಳೆಲ್ಲ ಈ ಕೀರ್ತನೆ ಓದಿದ್ರೆ ಗೊತ್ತಾಗುತ್ತೆ. ಈ ಕೀರ್ತನೆ ಮತ್ತು 69ನೇ ಕೀರ್ತನೆಯಲ್ಲಿ ಯೇಸು ಸ್ವಾಮಿ ಅನ್ವಯಿಸಿದಂಥ ವೇದನೆ ಅವಾಗ ಬರ್ತಿದೆ. ನಾನು ನಿಮಗೆ ಕೀರ್ತನೆ ಬಗ್ಗೆ ಒಂದೇ ಒಂದು ಮಾತು ಹೇಳಿ ಮುಗಿಸ್ಬಿಡ್ತೀನಿ ನಾವು. ಯಾಕಂದರೆ ಒಂದೇ ಮಾತಲ್ಲಿ ಓದಿನ 30ನೇ ವಾಕ್ಯ 31ನೇ ವಾಕ್ಯ ವಿಶ್ವ ಸಮರ್ಪಣೆಗೆ ಅದೇ ಈಗ ನಾನು ನಿಮಗೆ ವಾಸ್ತವ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ನಾವು ಒಂದು ಕೀರ್ತನ ರೆಡಿ ಆಗೋಗ್ತದೆ, ನೀವು ಮಾಡಿ ಹೇಳ್ಬೇಕು. ಆಮೇಲೆ ನಾವು ಇವ್ರಿಗೆ ಹೇಳ್ತೀನಿ, ನೀನು ನಾಳೆ ಸಂಡೇ ಇದ್ರೆ ನೀವು ಇವತ್ತು ಆಡ್ಬೇಕಂದ್ರೆ ಮನೆಯಿಂದಲೇ ಹಾಡುಗಳು ಎಲ್ಲ ಬರಬೇಕು. ನೀವು ಒಂದು ಇಲ್ಲಿ ಆಡ್ಬೇಕಂದ್ರೆ ಶನಿಕಿழமை ಒಂದು எந்த பாட்டு இங்கே பாடணும்னு சொல்லிட்டு நீங்கள் ಒಂದು ಚೀಟಿಯಲ್ಲಿ எழுதிடணும். அப்போ தான் நமக்கு டைம் வேஸ்ட் ஆகுதில்ல. ಈ ನಮ್ಮ பாட்டு தேடி புக்கு தேடி எல்லாம் இதுனாக்கா நமக்கு டைம் வேஸ்ட் ஆகும். அதனால யாரும் பெஜார் பண்ணக்கூடாது. அது என்ன பண்ணோம், ಪಾಠ ಎಂಥ ಪಾಠ ಯಾವ ಹಾಡುಗಳನ್ನ ನಮ್ಮ ಇಲ್ಲಿ ಚರ್ಚೆಯಲ್ಲಿ ಆಡಬೇಕು, ಅದನ್ನ ನಾವು ಪ್ರಾಕ್ಟೀಸ್ ಮಾಡಬೇಕು. ನಾನು ಒಂದು ಕೊರಿಯಾ ಚರ್ಚೆಯಲ್ಲಿ ಹೋಗಿದ್ರು. ಅವರು ಏನು ಮಾಡ್ತಾರೆ ಗೊತ್ತಾ, ಅವರು ಈಗ ನಾಳೆ ಸಂಡೇ ಈ ಹಾಡುಗಳಿದ್ರೆ ಈ ಸಂಡೇನೇ ಪ್ರಾಕ್ಟೀಸ್ ಮಾಡಬೇಕು, ಇಲ್ಲದ್ರೆ ಆಡಿಸಲ್ಲ ಹಾಡುಗಳು. ಈಗ ನಾಳೆ ಸಂಡೇಲಿ ನೆಕ್ಸ್ಟ್ ಸಂಡೇಲಿ ಈ ಹಾಡುಗಳು, ಈ ಸೋಮ ಹಾಡುಗಳೆಲ್ಲ ಇರುತ್ತೆ, ಈ ಗ್ರೂಪ್ ಹಾಡುಗಳಿರುತ್ತೆ, ಇದು ಲೇಡೀಸ್ ಹಾಡುಗಳು, ಆಮೇಲೆ ಈ ಜೆಂಟ್ಸ್ ಎಲ್ಲ ಸಪ್ರೇಟ್ ಹಾಡುಗಳು ಇರುತ್ತೆ. ಅದಕ್ಕೆ ಏನೋ ಮಾಡೋದು, ಅವರ ಅಲ್ಲಿಂದನೇ ಅವ್ರ ಮುಂದೆ ಪ್ರಾಕ್ಟೀಸ್ ಮಾಡೋದು. ಪ್ರಾಕ್ಟೀಸ್ ಮಾಡಿ 3 ಸಲ ಆಡ್ಬೇಕು. ಒಂದು ಸಲ ಅಲ್ಲ, 3 ಸಲ ಆಡ್ಬಿಟ್ಟು ನೆಕ್ಸ್ಟ್ ಸಂಡೇ ಒಂದು ನಾವು ಆಡೋದು. ಆದರೆ ದೇವರ ಅನುದಾನ ಅಲ್ಲಿ ನಾನು ಹೇಳ್ತಾ ಇದ್ದೇನೆ, ನಮ್ಮ ಹೃದಯದಲ್ಲಿ ಹಾಡುಗಳೇ ಇರಬೇಕು. ಇಲ್ಲ ನಿಮ್ಮದು ಆದರೆ ಹೃದಯದಲ್ಲಿ ಹಾಡುಗಳು ಇಲ್ಲ ಅಂದರೆ ನೀವೇನು ಮಾಡಬೇಕು, ಬರೆದುಬಿಟ್ಟು ಎಂದೆಂದ ಹಾಡುಗಳು ಇಲ್ಲಿ ಮಾಡಿ ನಾವು ಕಂಡುಹಿಡಿಯೋಕ್ಕಾಗುತ್ತಲ್ಲ, ಟೈಮ್ ನಮ್ಗೆ ವೇಸ್ಟ್ ಆಗೋದು. ಅಲ್ಲೇಲಿಯಾ. ಕೀರ್ತನೆ 22 நடுவரை. அல்லேலியா. ஒரு சந்நிதியை அவருக்கு செழிக்கும் தலைமுறையாக அது ஆண்டவருடைய ಸನ್ನಿಧಿಯಾಗಿ ಎನ್ನಲ್ಪಡುವುದು. ಒಂದು ಸಂದರೆ ಆತನವನ್ನು ಸೇವೆ ಮಾಡುವನು, ತಲೆಮುರೆಯಾಗಿ ಆತನ ನಾಮವನ್ನು ಕೀರ್ತಿಸುವನು. ಅಲ್ಲೇಲಿಯಾ. ಈಗ ನಮಗಾಗಿ ಯೇಸು ಸ್ವಾಮಿ ಏನು ಮಾಡಿದ್ರು, ಎಲ್ಲ ಮಾಡಿ ಮುಗಿಸಿದೆ. ಯೇಸು ಸ್ವಾಮಿ ಎಲ್ಲವನ್ನು ಮಾಡಿ ಮುಗಿಸಿದೆ. ಈ ಯೇಸು ಸ್ವಾಮಿನ ನಾವು ಈಗ ತಲಾಂದ 2000 ವರ್ಷದಿಂದ ನಾವು ಯೇಸು ಸ್ವಾಮಿನ ಆರಾಧಿಸ್ತಾ ಇದ್ದೀವಿ. ಅಲ್ಲೇಲಿಯಾ. ಯೇಸು ಸ್ವಾಮಿ ಹುಟ್ಟು
ಸೇವೆ ಮಾಡಿ ಸಿಲುಬೆಯಲ್ಲಿ ಸತ್ತು ಮುಚ್ಚಲ್ಪಟ್ಟು ಮೂರನೇ ದಿನ ಅವರು ಪುನರುತ್ಥಾನ ಹೊಂದಿದ ಮೇಲೆ ಅಪೊಸ್ತಲರು ಅಂದರೆ ಆಮೇಲೆ 10 ದಿನ ಪುನರುತ್ಥಾನ ಹೊಂದಿ 10 ದಿನ ಆದ ಮೇಲೆ ಪೆಂಟೆಕೋಸ್ಟ್ ದಿನದಲ್ಲಿ ಪವಿತ್ರಾತ್ಮರು ಎಲ್ಲ ಅಪೊಸ್ತಲರ ಮೇಲೆ ಇಳಿದಿದ್ರು. ಅಲ್ಲೆಲಿಯ ಪವಿತ್ರಾತ್ಮರು ಅಪೊಸ್ತಲರ 2ನೇ ಅಧ್ಯಾಯದಲ್ಲಿ ಕಾಣಿಸ್ತಾ ಇದೆ. ಪವಿತ್ರಾತ್ಮರು ಆ ಎಲ್ಲ ಅಪೊಸ್ತಲರ ಮೇಲೆ ಶಿಷ್ಯರು 120 ಜನರು ಒಂದು ಬಿಲ್ಡಿಂಗ್ ಅಲ್ಲಿ ಒಂದು ಮನೆಯಲ್ಲಿ ಕೂಡಿ ಒಂದು ಪ್ರಾರ್ಥನೆ 10 ದಿನ ಯೇಸುಸ್ವಾಮಿ ಸತ್ತು ಪರಲೋಕಕ್ಕೆ ಹೋಗಿ 40 ದಿನ ಯೇಸುಸ್ವಾಮಿ ಯಾರ ಜೊತೆ ಇತ್ತು? ಶಿಷ್ಯರ ಜೊತೆ ಇತ್ತು. ಈಶ್ವರಾದ್ಮೇಲೆ ಇದು 40 ದಿನ. ಆಮೇಲೆ ಇದು 10 ದಿನ ಇವರು ಉಪವಾಸ ಪ್ರಾರ್ಥನೆ ಮಾಡಿದ್ರು. ಅಲ್ಲೆಲಿಯ ಯಾರು? ಶಿಷ್ಯರು 10 ದಿನ ಉಪವಾಸ ಪ್ರಾರ್ಥನೆ ಮಾಡಿದ್ರು. ಆವಾಗ ಈ 40 + 10 + 50 ಅಲ್ಲೆಲಿಯ ಈ 50ನೇ ದಿನಕ್ಕೆ ಪೆಂಟೆಕೋಸ್ಟ್ ಅಂತ ಹೇಳ್ತಾರೆ. ಅಲ್ಲೆಲಿಯ ಅದು ಯಹೂದರದು ಒಂದು ಪಂಡಿಗೆ, ಅದು ಪಂಡಿಗೆ ಅಲ್ಲೆಲಿಯ ಪೆಂಟೆಕೋಸ್ಟ್ ಪಂಡಿಗೆ. ಆದರೆ 9 ನಾಳೆ ಏನಾಯ್ತು? ഈ 120 പേര് ശിഷ്യന്മാര് കൂടി വന്നിരിക്കുമ്പോൾ അവർ മേലെ എന്നാச்சு? പരിശുദ്ധാവി ഇറങ്ങിയിട്ട്. അതായത് അപ്പോസ്തലരുടെ 2 അധ്യായം 1, 2 പഠിച്ചിട്ട് അതിൽ ഇരിക്കുന്നത് വേഗം പഠിക്കണം. പരിശുദ്ധാവി പെట్టుಕೊಂಡ ಮೇಲೆ ಅವ್ರು ಏನಾಯ್ತು? ಹಂಗೆ ಇರೋ ಯೇಸು ಸ್ವಾಮಿಯ ಆರಾಧನಾ ಸ್ಟಾರ್ಟ್ ಆಯ್ತು. ಅದುವರೆಗೂ ಯಾರನ್ನ ಆರಾಧನೆ ಮಾಡಿ? ಯೆಹೋವ ಎನ್ನ ದೇವರನ್ನ ಆರಾಧನೆ ಮಾಡಿದ್ರು ಯಹೂದರು.